ಇನ್ನೊಂದು 25-30 ದಿನ, ಒಂದು ತಿಂಗಳೊಳಗಡೆ ಇಲ್ಲಿ ಒಂದು ಗೇಮ್ ಆಡ್ಸೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತೀವಿ. ಯಾಕೆಂದರೆ ಸುಮ್ಮನೆ ನಾವು ಆಶ್ವಾಸನೆ ಕೊಡೋದು ಬೇಡ. Sir, what about encroachment of BGML land, sir? Every day they encroaching, they are keeping bomb. ಜಾಸ್ತಿ ಆಗ್ಬಿಡಿ. ಕಾಮಸಂದ್ರ ಹೋಗ್ಲಿ Illegal construction. ಇಲ್ಲಿ ರಿಜಿಸ್ಟ್ರೇಷನ್ ಏನಿಲ್ಲ. ಕಾಮಸಂದ್ರ ಹೋಗ್ಲಿ 2 acres 3 acres ಬೋರ್ ಹಾಕೊಂಡಿದ್ದಾರೆ. I told you no, Madhu. See, Munitions. Kamsamudra, do you know anything about that? Yes, sir. For MFSA, it is Sir, you come for sir. not is our land actually. Please come, sir. That is what. Yes. That is not, no, that is BGML land. ನಿಮ್ಗೆ ಪೇಪರ್ ಇದ್ರೆ ಸರ್ ಪಾನಿ ಕೊಟ್ಟಿದ್ದೀವಿ ಸರ್ ಅಲ್ಲಿ ಪಾನಿ ಇಲ್ಲ ಲಾಸ್ಟ್ ಮಂತ್ 2 months ಬ್ಯಾಕ್. Okay, let him. ರೈಟಿಂಗ್ ಅಲ್ಲಿ ಕೊಡಿ. ನಾವು ನೀವೇ ಕೊಡ್ತೀವಿ ಸರ್. ಪಾನಿಯಲ್ಲಿ ಎಷ್ಟು ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ ನಾವು ಪಾನಿನೇ ಕೊಡ್ತೀವಿ. ಅವ್ರಿಗೆ ಕೊಡಿ, ಅವ್ರು ನನಗೊಂದು ಕಾಪಿ ಹಾಕಿ. ಸರ್, ಈ ನಗರಸಭೆನೂ ಮನೆಗಳು ಕಟ್ತಾ ಇದ್ದಾರಲ್ಲ ಗೌರ್ಮೆಂಟ್ ಜಮೀನಲ್ಲಿ, ಎಷ್ಟು ಸಾವಿರಾರು ಮನೆಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟಿರೋದು? ನಗರಸಭೆ ಹೆಂಗೆ ಕೊಡ್ತಾರೆ BGML ಲ್ಯಾಂಡ್? ಕೊಡ್ತೀವಿ ಸರ್, ಡಾಕ್ಯುಮೆಂಟ್ಸ್ ಇದ್ದಾವೆ, ನಿಮ್ಗೆ ಬೇಕಾದ್ರೆ ಕೊಡ್ತೀವಿ. ಈಗಲೂ ಕಟ್ತಾ ಇದ್ದಾರೆ ಸರ್. ವಾಟ್ ಇಸ್ ಅವ್ರ ಕಣ್ಮುಂದೆನೇ ನಡೀತಾ ಇದೆ ಸರ್. ಬನ್ನಿ ಸರ್. ಒಂದು ನಿಮಿಷ ಇರ. ಅಲ್ಲ, ಈ ಸೇಯಿಂಗ್ that even the municipality is given permission to build in your land. Yes, that is what. Let us see the land, sir, first. If someone can come with us. ಯಾರಾದರೂ ಇದ್ರೆ Why should we give, sir? You have to protect your land. You know, you don't know. See, don't say like that. No, it is very, sir, that. So government has given protection and security and everything. ಇವಾಗ ಯಾರು ನೋಡೋದೇ ಇಲ್ಲ ನಾವು. ಇವರು ಯಾವಾಗ ಬರ್ತಾರೆ ಯಾವಾಗ ಇಲ್ಲ. Sir, ಇವಾಗ ನಿಮ್ಮ ಏನಿದೆ ಅಂತ ಹೇಳ್ತಾ ಇದ್ದೀರಲ್ಲ, ರೈಟಿಂಗ್ ಅಲ್ಲಿ ಕೊಡಿ ಅವ್ರಿಗೆ, ಹಿಂಗೆ ಆಗ್ತಾ ಇದೆ ನೋಡಿ ಅಂತ. ಆಮೇಲೆ ಅವರು ಆಕ್ಷನ್ ತಗೊಂತಾರೆ. ಆಮೇಲೆ He is being paid, sir, to monitor that. Why should we give, sir? ಅಣ್ಣ 14,000 ಎಕರೆ ಇದೆ. 14,000 acres ಇದೆ. ಇಬ್ಬರು ಹಿಡ್ಕೊಂಡು ನೀವು 14,000 acres ನೀವು ಕಾಪಾಡಿ ಅಂದರೆ ಕಾಪಾಡೋಕ್ಕಾಗುತ್ತಾ? ಸ್ವಲ್ಪ ಜವಾಬ್ದಾರಿ ನೀವು ತಗೊಳ್ಳಿ ಸರ್. ಒಂದೇ ನಿಮಿಷ. ಕ್ರಯ ಆಗಿದೆ ಸರ್. ಈಗ 12,109 ಎಕರೆ BGMLಗಿದೆ, ಕ್ರಯ ಆಗಿದೆ. ಕ್ರಯ ಪ್ರಕಾರ ಇವರು ಸರ್ವೆಗೆ ಇದುವರೆಗೂ ದುಡ್ಡು ಕಟ್ಟಿಲ್ಲ. ಗೌರ್ಮೆಂಟ್ ರೂಲ್ ಏನಿದೆ, ಕೊಂಡ್ಕೊಂಡ್ಮೇಲೆ ಸರ್ವೆ ಮಾಡ್ಕೊಬೇಕಾದ್ರು ಡಿಪಾರ್ಟ್ಮೆಂಟ್ ಕೆಲಸ. ಇವಾಗ 12,000 ಎಕರೆಗೆ ಇದು ಬರೀ ಸರ್ವೆ ನಂಬರ್ 2 ಅಲ್ಲಿ 6,682 ಎಕರೆ. ಅದರಲ್ಲಿ ಇವ್ರದ್ದು 4,680 ಎಕರೆ. DC ಆಫೀಸಲ್ಲಿ ಸರ್ವೆ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಅಲ್ಲೂ ADLRನು ಕರ್ಸ್ಕೊಂಡಿದ್ದೆ. BGML ಅವರು ಇದ್ದರು, BEML ಅವರು ಇದ್ದರು, DC ಅವರು ಇದ್ದರು. ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡೆಪ್ಟಿ ಕಮಿಷನರ್ ಟು ಗೆಟ್ ದ ಸರ್ವೆ ಡನ್. ಇಟ್ ಇಸ್ ನಾಟ್ ದೀಸ್ ಪೀಪಲ್ಸ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಅವ್ರ ಕೆಳಗಡೆ ಸರ್ವೆ ಅವ್ರು ಬರೋದು. ಅದು ಆಲ್ರೆಡಿ ಒಂದೂವರೆ ತಿಂಗಳಿಂದ ಮಾಡಿಸಿದ್ದೀನಿ, ಮೀಟಿಂಗ್ ಮಾಡಿಸಿದ್ದೀನಿ. ಇವರು ಅದನ್ನು ಫಾಲೋ ಅಪ್ ಮಾಡಿ, ಜಸ್ಟ್ ಫಾಲೋ ಇಟ್ ಅಪ್ ವಿತ್ ದಿಸ್ ಒನ್ ಆ್ಯಂಡ್ ಗೆಟ್ ದಿಸ್ ಮಾರ್ಕಿಂಗ್ಸ್ ಡನ್ ಫ್ರಮ್ ದ DC ಆಫೀಸ್. ಆಮೇಲೆ ಶೆಡ್ಗಳಲ್ಲಿರೋ ಮನೆಗಳಿಗೆಲ್ಲ ರೆಂಟ್ ಹೋಗಿ ವಸೂಲು ಮಾಡ್ತಾರೆ, ಅವ್ರ ಮೇಲೆ ಧಮಕಿ ಹಾಕ್ತಾರೆ ಖಾಲಿ ಮಾಡು ಅಂತ. ಅದೇ ರೀತಿ ಚರ್ಚ್ಗಳು, ಆಮೇಲೆ ಮಸೀದಿಗಳು, ದೇವಸ್ಥಾನಗಳು ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಎಲ್ಲ ನಿಮ್ಮ ಲ್ಯಾಂಡೇ. ಅವ್ರ ಹತ್ರ ಯಾಕೆ ರೆಂಟ್ ವಸೂಲು ಮಾಡಲ್ಲ ಇವರು? ಅವಾಗಲ್ಲ, ಯಾಕಂದ್ರೆ ಅವ್ರು ಸತ್ತವ್ರು, ಪಾಪ ಬಾಯಿ ಸತ್ತರು, ಅವ್ರನ್ನ ಕೇಳಲ್ಲ. ದುಡ್ಡು ಕೊಟ್ರೆ ಸರ್, only money matters, sir. ದಿನ ಕೂಲಿ ಮಾಡ್ಕೊಂಡು ತಿನ್ನೋರ ಹತ್ರ ಹೋಗಿ 8,000 ಕೊಡು, 10,000 ಕೊಡು, 14,000 ಕೊಡು. Money matters. ಸಣ್ಣ ರೂಮ್ ಸರ್ ಕಟ್ಕೊಂಡಿರ್ತಾರೆ, ಹೊಡೆದಾಕ್ಬಿಡ್ತಾರೆ. ಹೋಗಿ ಹೊಡೆದಾಕ್ಬಿಡ್ತಾರೆ. ಅವು ದೊಡ್ಡ ಬಂಗ್ಲಾ ಕಟ್ಟಿರ್ತಾನೆ, ಬಿಟ್ಬಿಡ್ತಾರೆ. ಇತ್ತೀಚೆಗೆ ಎಷ್ಟು ಬೇಡ, ಒಂದು 6 ತಿಂಗಳಲ್ಲಿ ಎಷ್ಟು ಮನೆಗಳು ಬಿಲ್ಡಿಂಗ್ ನಿರ್ಮಾಣ ಆಗಿದೆ ಅಂತ ನೀವು ಒಂದು ಇನ್ಸ್ಪೆಕ್ಷನ್ ಸರ್ಕಾರ ಒಂದು ಕಾನೂನು ಹೇಳುತ್ತೆ ಸರ್. ಬಡವರು ಕಂಡ್ರೆ ಅವ್ರು ದುಡ್ಕೊಳ್ಳಿಲ್ಲ ಅಂದ್ರೆ ಹೊಡೆದಾಕ್ತಾರೆ, ಮುಲಾಜಿಲ್ಲದೆ ಹೊಡೆದಾಕ್ತಾರೆ. ಸ್ವಂತ ಮಾಡ್ಕೊಡ್ಬೇಕು ಅಂತ ಕಾನೂನು ಇದೆ. ಬಟ್ ಇವ್ರಿಗೆ ಆ ಕಾನೂನೇ ಗೊತ್ತಾಗಲ್ಲ. ಯಾರ್ದು? ಲ್ಯಾಂಡು. Day robbery, sir. Day robbery, sir. ಸ್ನಾನ ಮಾಡಿದ ಜಾಗ ಅಲ್ಲ ಇವ್ರದ್ದು. ಒಂದು 2 ಫೀಟ್ ಎಕ್ಸ್ಟ್ರಾ ಬಂದರೆ ಅದು ಸ್ವಲ್ಪ ಬಡವ್ರ ಕೈಯಲ್ಲಿ ದುಡ್ಡು ಆಗಲ್ಲ. ಒಂದು ರೂಮ್ ಕಟ್ಕೊಂಡಿರ್ತಾರೆ ಪಕ್ಕದಲ್ಲಿ, ಬಂದು ಹೊಡೆದಾಕ್ಬಿಡ್ತಾರೆ. ಅದೇ ಇವ್ರಿಗೆ 1 ಲಕ್ಷ ರೂಪಾಯಿ 2 ಲಕ್ಷ ಕೊಟ್ಬಿಟ್ರೆ ಅದು ಮಾಡ್ಕೊಂಡು ಮಾಡಿರೋದಿದೆ. ಹೆಂಗಿದೆ ಅಂದ್ರೆ ಅರಮನೆ ತರ ಕಟ್ಟಿದ್ದಾರೆ, ಅರಮನೆ ತರ ಕಟ್ಟಿದ್ದಾರೆ ಬಿಲ್ಡಿಂಗ್. Illegal activities are illegal. Sir, land mafia by BGML officials. They are the accused. ಯಾರು ಕಂಪ್ಲೇಂಟ್ ಮಾಡಿದ್ದೀರಾ Sir, one road sir, ಎಲ್ಲ ಜನ ಹೇಳ್ತಾರೆ ಸರ್. ಆಯ್ತಲ್ಲ, ಇದೆಲ್ಲ ಇದೆ ಅಂತ ಯಾರಿಗೆ ಸರ್ ನಾವು ಬರೆಯೋದು ಸರ್, ಕಂಪ್ಲೇಂಟ್ ಮಾಡೋದಿಲ್ಲ ಸರ್. ಕೊಟ್ಟಿದ್ದೀರಾ? Sir, why should we? ಸರ್ ಆಕ್ಚುಲಿ ನಾವು The property. You are saying they are hand in glove. Yes, sir. You are saying they are hand in glove. Then why will they protect? ಸರ್ ಈಗ ಸುದ್ದಿನೇ ಮಾಡಿದೀವಲ್ಲ ಸರ್, ಸುದ್ದಿ ಸುದ್ದಿ ಮಾಡೇ ನಮ್ ಕರ್ತವ್ಯ, ಸುದ್ದಿ ಮಾಡೇ ನಮ್ ಕರ್ತವ್ಯ. ನಾವು ಒಂದು ಲೆಟರ್ ಕೊಡಕ್ಕೆ ನಮ್ ಕರ್ತವ್ಯ ಇಲ್ಲ ಸರ್. ನೀವೇನ್ ಹೇಳ್ತಾ ಇದ್ರೆ ಅವರೇ ಹ್ಯಾಂಡ್ ಇನ್ ಗ್ಲೌ ಅಂತೀರಾ?
ಸರ್ ಅವ್ರದ್ದು ಜವಾಬ್ದಾರಿ ಸ್ಥಾನ ಸರ್. ನಾವು ಸುದ್ದಿ ಮಾಡಿದ್ವಿ ಈ ರೀತಿ ನೀವು BJP ಏರಿಯಾದಲ್ಲಿ ಈ ರೀತಿ ತಪ್ಪುಗಳು ನಡೀತಾ ಇದೆ ಹಾಗೆ ಅಂತ, ಅದನ್ನು ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಅವ್ರ ತರ ಜವಾಬ್ದಾರಿ. ನಾವೇ ಲೆಟರ್ ಕೊಡ್ಬೇಕು ಸರ್, ನ್ಯೂಸೇ ಮಾಡಿದೀವಿ, ಅದನ್ನ ಇಟ್ಕೊಂಡು ಮಾಡಿ ಸರ್. ಡೈಲಿ ಕಾಮಸಂದ್ರ ಹೋಗಿ ಹೋದ್ರೆ ಸಾಕು, ಇವ್ರು ಹೇಳ್ತಾರೆ BJP ಲ್ಯಾಂಡ್ ಇಲ್ಲ ಅಂತ. ಪಾನಿ ಕೊಟ್ಟಿದ್ದೀವಿ ಇವಾಗ ನೀವು ಬ್ಯಾಡ್ರೆ ಎಷ್ಟೊಂದು ಆಗಿದೆ. ಯಾರು ಕೊಡ್ತಾರೆ? ದರ್ಖಾಸ್ತ್ ಲ್ಯಾಂಡ್ ಕೊಟ್ಬಿಟ್ಟಿದ್ದಾರೆ BJP ಲ್ಯಾಂಡ್. ಇವ್ರು ಕೊಟ್ಟಿದ್ದೀನಿ 2,000 ನಾನು ಖರ್ಚು ಮಾಡಿ ಪಾನಿ ಕೊಟ್ಟಿದ್ದೀನಿ ಎಲ್ಲ BJP ಲ್ಯಾಂಡ್ ಕೊಟ್ಟಿದ್ದೀನಪ್ಪ, ರೈಟಿಂಗ್ ಎಲ್ಲ ಕೊಟ್ಟಿದ್ದೀನಿ ಸರ್. ನಿನ್ನ ನನ್ನ ಹತ್ರ ಅದು ಕೊಡ್ತೀನಿ ನಿಮಗೆ. ಆಯ್ತು, ನಾನು 6 ಮಂತ್ ಆಯ್ತು ಕೊಟ್ಟಿಲ್ಲ. ಚೆಕ್ ಅಂತ ಇವ್ರು ಬಿಡಿ ಸರ್, ಸ್ವಲ್ಪ ದಯವಿಟ್ಟು 3 ಫೀಟ್ ಎಕ್ಸ್ಟ್ರಾ ಬಂದಿದ್ದಾರೆ ಸರ್ ಅಷ್ಟೇ ಸರ್. ಔಟ್ ಹೌಸ್ ಅಲ್ಲಿ ಸರ್ 3 ಫೀಟ್ ಎಕ್ಸ್ಟ್ರಾ ಕಟ್ಟಿದ್ದಾರೆ. ಇವ್ರು ಜಾಗ ಇಲ್ಲ ಸರ್, ನೀವು ಕಟ್ಕೊಳ್ಳಮ್ಮ ನೀವು. ಅಲ್ಲಿ ಬಂಗ್ಲಾ ಕಟ್ಟಿದ್ದಾರೆ. ಮನೆಗೆ ಬಂದಿದ್ದಾನೆ ಸರ್, ನೀವಂಗ್ ಮಾತಾಡ್ಬೇಡಪ್ಪ. ಅವ್ರು ಯಾರ ಕಟ್ಕೊಂಡು ನೀನು ಕಟ್ಕೊ ಅಂದ್ರೆ ಇವಾಗ ನೀನು ಹೇಳ್ತಾ ಇರೋದೇನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೇನೆ, ಇವಾಗ ನೀನು ಕಟ್ಕೊ ಅಂತ ಹೇಳ್ತೇನೆ. ನೀನು ಉಪಯೋಗ ಏನಾದ್ರು 2 ಫೀಟ್ ಉಪಯೋಗ ಏನು ಹೇಳ್ತಾ ಇರೋದು? 2 ಫೀಟ್ ಅಷ್ಟೇ. ನೀನು ಹೇಳ್ತಾ ಇರೋದೇನು ಬೇರೆ ಎಲ್ಲೋ ಮಾಡ್ಕೊಬಿಟ್ಟಿದ್ದಾರೆ. ಅದೇ ಬಡವರಿಗೆ ನ್ಯಾಯ ಸರ್, ಬಡವರ ನ್ಯಾಯ ಇದೆಯಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವುದು? ತಿಮ್ಮೇಗೌಡ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಸರ್, ತಿಮ್ಮೆ ಇನ್ಸ್ಟಿಟ್ಯೂಟ್, ಸೆಂಟ್ರಲ್ ಗೌರ್ಮೆಂಟ್ GVT ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಪ್ರೈವೇಟ್ ಜಮೀನಪ್ಪ, ಜಮೀನ್ ಕೇಂದ್ರ. ಸರ್ ಬೈಕ್ ಕೊಟ್ಬಿಡಿ ಸರ್ ಗ್ರೌಂಡ್ ಅದು. ಸರ್ ಒಂದು ಯಾರೇನಾದ್ರು ಮಾಡ್ಕೊಂಡು ಬಡವ್ರ ಮನೆಗಳು ಹೊಡೆಯಕ್ಕೆ ಹೋಗ್ತಾರೆ. ಅದೇನು ಬಾರ್ಡರಲ್ಲಿ ಮಿಲಿಟರಿಯವರು ಹೋಗ್ತಾರೆ, ಮಾತಾಡ್ತೀನಿ ಆ ಥರ ಹೋಗ್ತಾರೆ. ಸರ್ ಅದನ್ನು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು. ಬಡವರು ಏನೋ Sir, last time they were sure within 20 days we make it. Okay. ಇವಾಗ ಏನಾಗಿದೆ ಅಂದ್ರೆ BGML and BEML have to get coordinate. BEML there are some issues. Okay. ಅದನ್ನು DC ಆಫೀಸಲ್ಲಿ BEML BGML ಇಬ್ಬರು ಸೇರಿಸಿ ಮಾತಾಡ್ಸಿದ್ದೀನಿ. ಸಮ್ ಇಶ್ಯೂಸ್ ಆಯಿತು. ಮತ್ತೆ BEML ಅವ್ರಿಗೆ ಹೇಳಿದ ಮೇಲೆ ಕೀ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವ್ರ ಹತ್ರ ದುಡ್ಡಿಲ್ಲ, ಟೆಂಡರ್ಗೆ ಹೋಗೋಕ್ಕೆ ಏನೋ ಸ್ವಲ್ಪ, ಅದಕ್ಕೆ JS ಮಾತಾಡಿದ್ದೀನಿ. ಅದಕ್ಕೆ ಮೊನ್ನೆ ಮಾತಾಡಿದ್ದಕ್ಕೆ ಇವಾಗ ಬೆಳಿಗ್ಗೆ ಅವ್ರಿಗೆ ಮೊನ್ನೆನೇ ಫೋನ್ ಮಾಡಿ ಹೇಳಿದ್ದಾರೆ JCB ಬಿಟ್ಟಿದ್ದಾರೆ. ಒಂದು JCB ಆಗಲ್ಲ ಅಂತ ಅದೇ ಹೇಳ್ತಾ ಇದ್ದೀನಿ. ಇನ್ನೊಂದು 4-5 JCB ಬಿಟ್ಟು ಸ್ವಲ್ಪ ನೀವು ಅವ್ರಿಗೆ ಹೇಳ್ತಾ ಇದ್ರೆ ಅವರು ಇವರು ಅಂತ ಹೇಳಿದ್ರೆ ನೀವು ಲೆಟ್ ಮೀ ಫಿನಿಶ್. ಅಫಿಷಿಯಲ್ಸು ಅದು ನಡೀತಾ ಇದ್ರೆ ಏನಾದರೂ BGML ಏನೋ ಮಾಡ್ಬೋದು. ಅವರೆಲ್ಲದಕ್ಕೂ ಡೆಲ್ಲಿಗೆ ಫೋನ್ ಮಾಡಿ ಪರ್ಮಿಷನ್ಸ್ ತೊಗೊಳ್ಳೋವಾಗ ಅವ್ರಿಗೂ ಟೈಮ್ ಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಿ. ಇವಾಗ ನಾನು ಏನು ಹೇಳಿದ್ದೀನಿ, ಇನ್ನೊಂದು 4-5 ಬಿಡಕ್ಕೆ ಹೇಳಿದ್ದೀನಿ ನಾಳೆ JCB. ಇವರೆಲ್ಲ ಆಯ್ತು ಕಳಿಸ್ತೀನಿ ಅಂದಿದ್ದಾರೆ. ಪೇಪರ್ ವರ್ಕ್, ವಾಟ್ ಎವರ್ ಪೇಪರ್ ವರ್ಕ್ ಇಸ್ ದೇರ್, ಯು ಪ್ಲೀಸ್ ಗೆಟ್ ಇಟ್ ಡನ್ ಫಾರ್ ದೆಮ್. ಟುಮಾರೋ ಮಾರ್ನಿಂಗ್ ದೇ ವಿಲ್ ಸೆಂಡ್ another 2 or 3 or 4 ವಾಟ್ ಎವರ್. ಟುಡೇ ಇಸ್ ವಾಟ್ 13th? Yes, 13th. By 20th, you please make sure that everything is done and the dozer is put and the level is ground. By that time, till that time, you don't this one. You start off this work tomorrow or day after. Civil work and this painting. Just get that repaired little. That's all. Don't go for extra this one. After that, again you have to go for permission. First, get this one done. Let the ground get ready. After that, we'll do. I'll put 5 lights over here. That is only for security purpose, not for playing. After that, it will see, after 6 months, we'll take the call if you want to make them play in the night also. Mr. Joseph, one thing is not enough, because he wants to do the work for another 10 days. That is his logic for it. Get another 2-3 JCBs and get it done soon. Once that is done, get that leveling, that dozer, not from the JCB, the other tractor. Just get it done. And where you want lighting? Why you want lighting in the night? You want them to play what? Lighting facility will be installed in the night. Night playing will be there. Some activities happening. That what people will come. They'll start this one. That time you have to ask the police permission. Yes. That is also an issue. Think of that.
ಸ್ಟೂಡೆಂಟ್ ಆಗಿದ್ದಾಗ Yes, sir. What is happened? BGML have left that, BML have left and gone. Still so much pressure is there. How will you do? First we will do the leveling of the ground, sir. Today it is operating. Today JCB is operating, sir. Only today. Sir, first leveling of the ground, then after we will start the renovation of the pavilion. This is pavilion. That is Give another 2-3 JCBs. No, one is not enough, I think. It will take a long time. He told in 3-4 days he will complete the work. Who? That's the vendor. He will not. There is so much. Sir, here mainly needed is the playing area. About 140 yards and 100 yards you have to clean perfectly. Because international standard is 120 by 80 yards ground. So that is totally gone. Sir, ನೀವು ಆಮೇಲೆ ನೋಡ್ಕೊಂಡು ಮಾತಾಡ್ಕೊಳ್ಳಿ. First you get another 2-3 JCBs done and first get it cleaned. After that we can what to do. Don't go for this lighting, only for regular lighting. To be on the safer side, only explanation in the night so nothing happens. No illegal activities happen. That's all. If you open that and man can play in the night, so first let it be there. If you want, after that we'll see for the next time. Okay. Only 1 or 2 this one and one this side and one that side. Correct. Let us not allow them to play in the night. For safety purpose, we will Only for the safety purpose, we'll eliminate the ground. After that, we'll see. After 6 months or something, if everything is proper, if someone will take the responsibility, if the police is ready to cooperate, then we'll do. Yes. Okay, one is that. Then what renovation will you do? Sir, for pavilion we will do the patch repair work and denting, painting. And this shade work for need basis, if any replacement is required, then we will do that. Do that and get it seen. See what is required more. I think that everything is proper. Just do that painting work and finish it. What is that thing? Workshops, demos. Only the football ground will be ready. ಅಷ್ಟೇ ಅಣ್ಣ ಇನ್ನೇನೇ ಇದೆಯಾ ಇನ್ನೇನೇ ಇದೆ ನಿಮಗೆ ಇಲ್ಲಿ ಫುಟ್ಬಾಲ್ ಗ್ರೌಂಡ್ ರೆಡಿ ಮಾಡ್ತಾರೆ ಅಷ್ಟೇನಾ ಫುಟ್ಬಾಲ್ ಗ್ರೌಂಡ್ದು ಇದು ರೆಡಿ ಆದರೆ ಸಾಕಣ ರೆಡಿ ಆಗಿ Sir, ground, it is laid by Britishers, 3 feet sand and bricks they have made it. So water will not stagnate. Now it is totally gone. 1.5 feet we have to dig and take and refill it and make it. ಅವೆಲ್ಲ ಮಾಡೋಕ್ಕಾಗಲ್ಲ ಅವೆಲ್ಲ ಮಾಡಕ್ಕೆ ಹೋದ್ರೆ ಇದಾಗುತ್ತೆ ಇದನ್ನ ಲೆವೆಲ್ ಮಾಡ್ತಾರೆ ಅಷ್ಟೇ ನೀವು But playing condition at least, playing condition is playing. And gallery has to be cleaned for the some spectators. I'll be in touch with you. ಗೈಡ್ ಮಾಡಿ Okay. Ground we will do that. Because I am a qualified coach from National Patiala. ವೆಕೇಶನ್ ಇದೆ ಸಮ್ಮರ್ ಅಲ್ಲಿ ಒಂದು ಮ್ಯಾಚ್ ಇಟ್ಬಿಡೋಣ ತಮ್ಮ ನೇತೃತ್ವದಲ್ಲಿ ಅಂತ ಆಗಲ್ಲ ಬಿಡಿ ಸರ್ ಇದು ಆಗಲ್ಲ ಪ್ಲೀಸ್ ಟೆಲ್ ಸಮ್ ಅದರ್ JCB ಇದಾರೆ ಹೇಳಿ ಬೇಕಾದ್ರೆ ನಾನು ರೆಡಿ ಮಾಡ್ಕೊಡ್ತೀನಿ JCB ಎಷ್ಟು ಬೇಕು ಹೇಳು ಅಲ್ಲಣ್ಣ ಈಗ ಕ್ಲೀನ್ ಮಾಡ್ಸಕ್ಕೆ ನಾಳೆ ರೆಡಿ ಮಾಡಿ ನಾಳೆ ಇಲ್ಲ ನಾಳೆ ಸಾಯಂಕಾಲ ಬೇಕಾದ್ರೆ ರೆಡಿ ಮಾಡ್ಕೊಡ್ತೀನಿ ನಾಳೆ ಬೆಳಿಗ್ಗೆಗೆ tomorrow morning you'll get another 2 or 3 JCBs. Please make sure that
ನಾಳೆ ಕೆಲಸ ಜವಾಬ್ದಾರಿ ನಿಮ್ಮದು. ನಾನು ಮಾಡ್ತೀನಿ. ವಾಟ್ ಎವರ್ ಪೇಪರ್ ವರ್ಕ್ ಯು ವಾಂಟ್ ಟು ಡೂ, ಪ್ಲೀಸ್ ಗೆಟ್ ಇಟ್ ಡನ್. Tomorrow morning another 3-4 JCBs will come, they'll start work. See this one, I think only this one has to be repaired. First get this repaired, after that we'll see. Yes. Putting different sheet and all we'll see. First let this one start, after that we get this. And get this one, remove that, get the civil work done and get that painted. Put your name only, BGML you put there also, painting. Those are leveling machine. Yes, we have. ಬೆಮ್ಮೆಲ್ ಎಲ್ಲ ಕೇಳಕ್ ಹೋಗ್ಬೇಡ ಬಿಡಿ ಸರ್, ಅವ್ರು ಆಗಲ್ಲ, ಅವ್ರು ಮತ್ತೆ ಲೇಟ್ ಮಾಡ್ತಾರೆ. ಯಾಕೆ ಸುಮ್ಮನೆ ಇವ್ರ ಹತ್ರ ನಾನು JS ಮಾತಾಡಿದ್ದೀನಿ. ಐ ಸ್ಪೋಕನ್ ಟು ದ JS, he told he'll speak to both of you and get the this one done. That's it. Yes, sir. Anything else is there? No, I think it's okay. The 4-5 lights, whatever you want, I'll get it put for this one. You don't this one, you just get the civil work done and the painting. That will not come under my this one. Okay, sir. In phase 1 manner, we will start the playing here. Then after, if required, then night light session. That will take after 6 months. Yes, later. First we'll do only in the daytime. First we see the response, what is the response. Whatever the help I will come to your office, we will assist. We need this stadium, that's why I am insisting our parliament member. No, because our most of the youths are very interested for playing. Sir, it is possible to ಬೆಮೆಲ್ ಅವರು ಹ್ಯಾಂಡ್ ಓವರಲ್ಲಿತ್ತು. ಮೊನ್ನೆ ಮಾತಾಡಿದಾಗ ಸುಮಾರು 1-1.5 ತಿಂಗಳಿಂದ ಬೆಮೆಲ್ಲು ಮತ್ತು BGML ಮತ್ತು DC ಆಫೀಸಲ್ಲಿ ಎಲ್ಲರೂ ಸೇರಿ ಮಾತಾಡಿದಾಗ ಇದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾಕಂದರೆ ಅದು ಫಾರ್ಮ್ಯಾಲಿಟೀಸ್ ಏನೇನಿದೆ ಅಂತ ನೋಡಿಕೊಂಡು ಸುಮಾರು ಒಂದು 20-25 ಡೇಸ್ ಬ್ಯಾಕ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇವ್ರಿಗೆ. ಇದನ್ನು ಕ್ಲೀನ್ ಮಾಡಿ ಅಂತ ಹೇಳಿದ್ಮೇಲೆ ಇವ್ರ ಹತ್ರ ಫಂಡ್ಸ್ ಇಲ್ಲ ಅಂದಾಗ ಜಾಯಿಂಟ್ ಸೆಕ್ರೆಟ್ರಿ BGML ಅವ್ರು ಮಾತಾಡಿ ಅವ್ರು ನೆನ್ನೆ ಪರ್ಮಿಷನ್ ಕೊಟ್ಟಿದ್ದಾರೆ. JCB ಬಂದು ಕೆಲಸ ಮಾಡ್ತಾಯಿದೆ ಇವತ್ತು. ಆ ಒಂದು JCBಯಲ್ಲಿ ಇನ್ನೂ ಜಾಸ್ತಿ ದಿನ ಆಗುತ್ತೆ ಅನ್ನೋದಕ್ಕೆ ಇನ್ನೂ ಒಂದು 4-5 ಕಳಿಸಿ ಅಂತ ಹೇಳಿದ್ದೀನಿ. 4-5 ಸುಮಾರು ಒಂದು 20ನೇ ತಾರೀಕು ಅಷ್ಟೊತ್ತಿಗೆ ಲ್ಯಾಂಡ್ ಎಲ್ಲ ಲೆವೆಲ್ ಮಾಡಿ ಇದನ್ನು ಸಿವಿಲ್ ವರ್ಕು ಸ್ವಲ್ಪ ಪೇಂಟಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಲೈಟಿಂಗು ಸ್ವಲ್ಪ ಬೇಕು ರಾತ್ರಿ ಹೊತ್ತು, ಅಂದರೆ ರಾತ್ರಿ ಹೊತ್ತು ಬೇಡ, ಬರೀ ಸೆಕ್ಯೂರಿಟಿ ರೀಸನ್ಸ್ ಮಾತ್ರ ಲೈಟಿಂಗ್ ಹಾಕಿ ಒಂದು 6 ತಿಂಗಳಾದಮೇಲೆ ಬೇಕಾದರೆ ಆಡೋಕ್ಕೆ ಹುಡುಗರೆಲ್ಲ ಬಂದು ನೈಟ್ ಆಡಲಿ ಅಂತ ಏನಾದರೂ ಪರ್ಮಿಷನ್ ಪೊಲೀಸ್ ಅವ್ರನ್ನೆಲ್ಲ ಕೇಳಿ ಆಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಒಂದು ತಿಂಗಳಷ್ಟೊತ್ತಿಗೆ ಇವತ್ತೇನು ಇದೆ ಜೂನ್ 15 ಅಷ್ಟೊತ್ತಿಗೆ ಒಂದು ಗೇಮ್ ಆಡಿಸ್ಬೇಕು ಅಂತ. ಅದರಲ್ಲಿ ನೀವು ಪಬ್ಲಿಕ್ ನೀವು ಇನ್ವಾಲ್ವ್ ಆಗಿ, ಪ್ರೆಸ್ ಅವ್ರು ನೀವು ಇನ್ವಾಲ್ವ್ ಆಗಲಿ. ಹಾಗೆ ಒಂದು ಏನು ಗತ ವೈಭವ ಏನಿತ್ತು ಇಲ್ಲಿ, ಏನು ನ್ಯಾಷನಲ್ ಟೂರ್ನಮೆಂಟ್ಸ್ ಏನೇನಾಯಿತು ಅಷ್ಟು ಬೇಡ. ಅಟ್ಲೀಸ್ಟ್ ಫಸ್ಟು ಗೇಮ್ಸ್ ಆಡಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಏನಾದರೂ ಒಂದು ಟೂರ್ನಮೆಂಟ್ಸ್ ಮಾಡಿ ಶುರು ಮಾಡಿಸೋಣ. ಆಮೇಲೆ ವಾಪಸ್ಸು ಏನು ಹೆಂಗಿತ್ತು KGF ಹಂಗೆ ವಾಪಸ್ ಹೋಗೋದು ನಮ್ಮ ಪ್ರಯತ್ನ. ನಿಮ್ಮಿಂದ ನಮ್ಮಿಂದ ಎಲ್ಲರಿಂದ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಸರ್ಕಾರದಿಂದ ಅನುದಾನಗಳು ಅವ್ರಿಗೆ ಮಾಡ್ತಾರೆ. ನಿಮ್ಮ ಅನುದಾನದಲ್ಲಿ ಈ ಡೆವಲಪ್ಮೆಂಟ್ಗೆ ಏನು ಇವರು ಏನೇನು ಆಗುತ್ತೋ ಅವ್ರ ಅನುದಾನದಲ್ಲಿ ಜಾಯಿಂಟ್ ಸೆಕ್ರೆಟರಿ ಹೇಳಿದ್ದಾರೆ. ಲೈಟಿಂಗ್ಸ್ ಬೇಕು ಅಂದರು, ಲೈಟಿಂಗ್ಸ್ ಒಂದಷ್ಟು ನಾನು ಹಾಕ್ಸ್ತೀನಿ. ದಟ್ ಇಸ್ ಓನ್ಲಿ ಫಾರ್ ಸೆಕ್ಯೂರಿಟಿ ಪರ್ಪಸ್, ನಾಟ್ ಫಾರ್ ಫ್ಲಡ್ ಲೈಟ್ ಗೇಮ್ಸ್ ಎಲ್ಲ, ಬಟ್ ಓನ್ಲಿ ಫಾರ್ ಲೈಟಿಂಗ್ ಎಲ್ಲಿ ಬೇಕೋ ಇದೆಲ್ಲ ಹಾಕ್ಸ್ತೀನಿ. ನೋಡೋಣ ಇರಿ ಏನೇನು ಆಗುತ್ತೋ. ಯಾಕಂದರೆ ರೆನೋವೇಷನ್ ನಾವು ಇಷ್ಟಾಗುತ್ತೆ ಅಷ್ಟಾಗುತ್ತೆ ಅಂತ ಹೇಳೋದು ಬೇಡ. ರಿಪೇರ್ಸು ಮತ್ತು ಪೇಂಟಿಂಗ್ ಏನಿದೆ ಅದು ಮತ್ತು JCBದು ಅದೆಲ್ಲ ಬೈಫರ್ಕೇಟ್ ಮಾಡ್ಕೊಳ್ಳಿ. ಟೆಂಡರ್ಗೆ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕೆ ಜಾಯಿಂಟ್ ಸೆಕ್ರೆಟರಿ ಒಪ್ಕೊಂಡಿದ್ದಾರೆ. ಚಿಕ್ಕದಾಗಿ ಇವಾಗ JCB ವರ್ಕ್ ಮಾತ್ರ 1 ಲಕ್ಷ 2 ಲಕ್ಷ ಎಷ್ಟಾಗುತ್ತೋ ಅಷ್ಟು, ಅದೇ ಬೇರೆ ಬಿಲ್ಲು. ಇಲ್ಲಿ ಸಿವಿಲ್ ವರ್ಕ್ಸೇ ಬೇರೆ ಬಿಲ್ಲು, ಪೇಂಟಿಂಗೇ ಬೇರೆ ಬಿಲ್ಲು, ಹಂಗೆ ಮಾಡೋಕ್ಕೆ ಹೇಳಿ. ಸರ್, ಅಗತ್ಯ ಬಿದ್ದರೆ ನಿಮ್ಮ ಅನುದಾನ ಕೂಡ ಇಲ್ಲಿ ಲೈಟಿಂಗ್ಸ್ ಹಾಕ್ತಾಯಿದ್ದೀನಿ ನಾನು, ಲೈಟಿಂಗ್ಸ್ ಹಾಕ್ತೀನಿ ನಾನು ನನ್ನ MP ಲ್ಯಾಡ್ಸಿಂದ. ಆಯಿತಾ? ಓಕೆ, ಥ್ಯಾಂಕ್ ಯು. ಪೆಟ್ರೋಲ್ ಕೊಡ್ತಾರೆ. ನಾನು ಬಾಬು ಜೊತೆ ಹೋಗ್ತೀನಿ, ನನಗೆ ಇದನ್ನ ಮಾತ್ರ ಕಳಿಸಿ. ಎಷ್ಟು ಬಿಡ ನಮ್ಮ BGML ಅನ್ಕೋತಾ BGML